ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಮೊದಲಿಗೆ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಏನು ಅಂತಂದ್ರೆ ಧರ್ಮಸ್ಥಳದ ವಿಚಾರ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾಗಿರುವ ದಿನೇಶ್ ಹೆಗಡೆ ಉಳಪಾಡಿ ಅವರು ಸೇರ್ಕೊಳ್ತಾ ಇದ್ದಾರೆ. ನಮಸ್ಕಾರ ದಿನೇಶ್ ಹೆಗಡೆ ಅವರೇ. ನಮಸ್ತೆ. ನಮಸ್ತೆ ದಿನೇಶ್ ಹೆಗಡೆ ಅವರೇ, ಕಾನೂನಿನ ಕನಿಷ್ಠ ಅರಿವಿರೋರು ಯಾರೇ ಆದ್ರೂ ಕೂಡ ಈ ತರದೊಂದು ಪ್ರಕರಣದಲ್ಲಿ ಪ್ರಾಥಮಿಕವಾಗಿ ಏನಾಗ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರತ್ತೆ. ಆದ್ರೆ ಅದು ಆಗ್ತಿಲ್ಲ ಅನ್ನೋದು ಇದು ಬರೀ ನಿರ್ಲಕ್ಷ್ಯ ಮಾತ್ರ ಅಲ್ಲ, ಕಾನೂನಿನ ಉಲ್ಲಂಘನೆ ಕೂಡ ಆಗೋದಿಲ್ವಾ? ಯಾಕೆ 15 ದಿನಗಳಾದ್ರೂ ಒಂದು ಸ್ಥಳ ಮಹಜರು ಮಾಡ್ತಾ ಇಲ್ಲ? ಆತನನ್ನ ಕರ್ಕೊಂಡು ಹೋಗಿ ಸಮಾಧಿ ಆಗ್ಯೋ ಕೆಲಸ ಮಾಡ್ತಿಲ್ಲ. ಸರ್ಕಾರ, ಪೊಲೀಸ್ ವ್ಯವಸ್ಥೆ, ಗೃಹ ಮಂತ್ರಿಗಳು ಬಹಳ ದಿವ್ಯ ಮೌನವನ್ನ ವಹಿಸಿ ಕೂತಿದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಏನು ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಪ್ರತಿಕ್ರಿಯೆಗಳಿದೆ. ಏನು ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇದ್ರ ಬಗ್ಗೆ? ನೋಡಿ, ಈ ಎಲ್ಲ ಪ್ರಕರಣದ ಒಟ್ಟು ಹಿನ್ನೆಲೆಯನ್ನು ನೋಡುವಾಗ ಆ ಪ್ರಕರಣ ಆರಂಭ ಆಗುವುದೇ ಒಬ್ಬ ವ್ಯಕ್ತಿ ತಾನು ಈ ಹಿಂದೆ ಹಲವು ವರ್ಷಗಳ ಹಿಂದೆ ನಾನು ಕೆಲವು ಹೆಣಗಳನ್ನು ಹೂತಿಟ್ಟಿದ್ದೇನೆ ಅನ್ನೋದು ಆ ಪ್ರಕರಣದಲ್ಲಿ ಆರಂಭ ಆಗುತ್ತೆ. ಇಲ್ಲಿ ಇಂಥ ಪ್ರಕರಣಗಳಲ್ಲಿ ಪೊಲೀಸರ ಮೊದಲ ಆದ್ಯತೆ ಏನಂದ್ರೆ, ಸಾಮಾನ್ಯ ಪ್ರಕರಣ ಬಂದಾಗ ಪೊಲೀಸರು ಕಾನೂನು ಪ್ರಕಾರ ಆ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ಮಾಹಿತಿದಾರನ ಕರ್ಕೊಂಡು ಹೋಗಿ ಎಲ್ಲಿ ಅಪರಾಧ ನಡೆದಿದೆ ಅಲ್ಲಿ ಹೋಗಿ ಒಂದು ಮಹಜರ್ ಮಾಡುವಂತ, ಇದು ಬೇಸಿಕ್. ಮಹಜರ್ ಮಾಡಿ ಅಲ್ಲಿ ಅಪರಾಧದ ಕುರುಹುಗಳು ಇವೆ ಇಲ್ಲವೇ ಅನ್ನೋದನ್ನು ಒಂದು ವಿಚಾರ ವಿಮರ್ಶೆ ಮಾಡಬೇಕು. ಆ ವಿಚಾರ ವಿಮರ್ಶೆ ಮಾಡುವಂಥದ್ದು ಹಲವು ಸಾಕ್ಷ್ಯಗಳನ್ನು ಕರೀತಾರೆ, ಆ ಹಿನ್ನೆಲೆಯಲ್ಲಿ ವಿಚಾರ ವಿಮರ್ಶೆ ಮಾಡ್ತಾರೆ. ಇಲ್ಲಿ ಇದೊಂದು ಸ್ಪೆಷಲ್ ಕೇಸ್ ಏನಿದೆ ಅಂದ್ರೆ, ಹಿಂದೆ ಆದಂತ ಘಟನೆ. ಇಲ್ಲಿರುವಂತ ಅವರು ಹೇಳುವಂತ ಸ್ಕೆಲೆಟನ್, ಕೆಲವು ಬಾಡಿಗಳನ್ನು ಹೂತಿಟ್ಟಿದ್ದೇನೆ, ಆ ಹೂತಿಟ್ಟ ಬಾಡಿಗಳು ಏನಿದೆ ಈಗಿರುವಂತ ಸ್ಕೆಲೆಟನ್ ಇರುತ್ತೆ, ಆ ಸ್ಕೆಲೆಟನ್ ಹೊರತೆಗೆದು ಕೊಡುತ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಪೊಲೀಸರು ಏನಾಗುತ್ತೆ ಅಂದ್ರೆ, ಮೊದಲೇ ಪೂರ್ವಭಾವಿಯಾಗಿ ನಿರ್ಧಾರ ಮಾಡಿ ಆಗಿದೆ, ನಾವು ಇನ್ವೆಸ್ಟಿಗೇಷನ್ ಮಾಡುವುದಿಲ್ಲ ಅನ್ನೋ ರೀತಿ ಇದ್ದದ್ರಿಂದ ಈ ರೀತಿ ಆ ಬಗ್ಗೆ ಮುಂದುವರಿತಿಲ್ಲ. ಹೊರತಾಗಿ ಅವರೇ, ನಾವು ಇನ್ವೆಸ್ಟಿಗೇಷನ್ ಒಂದು ದೂರ್ ದಾಖಲಾಗಿದೆ, FIR ಆಗಿದೆ 164, ಈಗ 183 BNSS ಆಕ್ಟ್ ಅಲ್ಲಿ ಆತ ಹೇಳಿಕೆ ದಾಖಲು ಮಾಡ್ಕೊಂಡಿದ್ದಾನೆ. ನಾವು ತನಿಖೆ ಮಾಡಲ್ಲ ಅಂತ ಅವ್ರು ಹೆಂಗ್ ತೀರ್ಮಾನ ಮಾಡೋಕ್ಕಾಗತ್ತೆ? ಮತ್ತೆ ಅವ್ರ ವಿವೇಚನೆ ಅಂತಂದ್ರೆ ಅದ್ ಯಾವ ಸೀಮೆ ವಿವೇಚನೆ? ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಬೇಕಲ್ಲ, ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಒಂದು. ಮತ್ತೆ ಇಲ್ಲಿ ತನಿಖೆಯನ್ನ ಸಾಮಾನ್ಯವಾಗಿ ಇಂಥ ತನಿಖೆಯನ್ನು ಇನ್ಸ್ಪೆಕ್ಟರ್ ಮತ್ತು ACP ಕಮಿಷನ್ ಲೆವೆಲ್ ಅಲ್ಲಿ ಮಾಡ್ಬೇಕಾಗ್ತದೆ. ಸಾಮಾನ್ಯವಾಗಿ ಇನ್ಸ್ಪೆಕ್ಟರ್ ಅವರು ಮಾಡೋದು. ಡೆತ್ ಅಂದ್ರೆ ಒಂದು ಮರ್ಡರ್ ಆದಾಗ, SC ಆದಾಗ ಅದನ್ನು ACP SP ಮಾಡುವಂತ ಕ್ಯಾಡರ್ ನಾವು. ಇಲ್ಲಿ ಯಾವುದೇ ಒಂದು ಒಬ್ಬ ವ್ಯಕ್ತಿ ಅಧಿಕಾರಿ ತಾನು ತನಿಖೆಯನ್ನು ಮಾಡುವುದಿಲ್ಲ, ತನ್ನ ಡಿಸ್ಕ್ರಿಷನ್ ಅಂತ ಹೇಳುವಂತಿಲ್ಲ, ಅದು ಆತನ ಕರ್ತವ್ಯ ಲೋಪ ಆಗತ್ತೆ ಇಂಥ ಪ್ರಕರಣಗಳಲ್ಲಿ. ಆತ ತನಿಖಾಧಿಕಾರಿ ಹೊರಡಿಸಿರುವುದಲ್ಲ, SP ಅವರ 2 ದಿನಗಳ ಹಿಂದಿನ ಪ್ರಕಟಣೆ ನೋಡಿದ್ರೆ ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಅವ್ರು ಹೇಳ್ತಾ ಇದ್ದಾರೆ, ಯಾವಾಗ ಸಮಾಧಿ ಆಗಬೇಕು ಅನ್ನೋದನ್ನ ತನಿಖಾಧಿಕಾರಿ ತೀರ್ಮಾನ ಮಾಡ್ತಾರೆ, ಸೂಕ್ತ ಸಮಯದಲ್ಲಿ ಅವ್ರ ಸಮಾಧಿ ಆಗಿದ್ದಾರೆ ಅಂತಂದ್ರೆ. ಅಂದ್ರೆ ಇವ್ರ ಮನೇಲಿ ಏನೋ ಯಾವ್ದೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅವ್ರಿಗೆ ಯಾವ್ದು ಸಮಯ ಬೇಕು ಆ ಸಮಯದಲ್ಲಿ ಆಗಿತೀವಿ ಅನ್ನೋ ರೀತಿಯಿಂದ ಅವರ ಪ್ರೆಸ್ ರಿಲೀಸ್ ಇದೆ. ಈ ಪ್ರೆಸ್ ರಿಲೀಸ್ ಏನಿದೆ ಇದು ತಪ್ಪು, ಕಾನೂನಾತ್ಮಕವಾಗಿ ತಪ್ಪು. ತನಿಖಾಧಿಕಾರಿ ಏನಾಗುತ್ತೆ ಅಂದ್ರೆ, ಮೊದಲು ಏನಂದ್ರೆ ದೂರು ಕೊಟ್ಟವನ ಸಹಕಾರ ಬೇಕಾಗುತ್ತೆ, ದೂರು ಕೊಟ್ಟವನ ಗುರುತು ಬೇಕಾಗುತ್ತೆ. ಇವೆಲ್ಲ ಫಸ್ಟ್ ಆಗಿ ದೂರು ಕೊಟ್ಟವನ ವಿಚಾರವಾಗಿ ವಿಮರ್ಶಿಸಿಕೊಂಡು ದೂರು ಕೊಟ್ಟವನ ಹೇಳಿಕೆಯನ್ನು ಪಡ್ಕೊಂಡು ಆ ನಂತರ ತನಿಖಾಧಿಕಾರಿ ಸ್ಪಾಟಿಗೆ ಹೋಗುವಂತ ಇದು ಕ್ರಮ. ಆದರೆ SP ಅವರ ಹೇಳಿಕೆ ಸ್ವಲ್ಪ ಒಂದು ಕಾನೂನಿಗೆ ವಿರುದ್ಧ ಸ್ವಲ್ಪ ಬಾಲಿಶ ಅಂತ ಅನಿಸುತ್ತೆ. ಮತ್ತೆ ಅಥವಾ SP ಅವರು ಕೂಡ ಒಂದು ರೀತಿಯಲ್ಲಿ ಯಾವುದೋ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ನಮ್ಗೆ ಅನಿಸ್ತದೆ ಈ ವಿಚಾರದಲ್ಲಿ. ಇಡೀ ರಾಷ್ಟ್ರದ ಗಮನ ಸೆಳೆದಿದೆ ದಿನೇಶ್ ಹೆಗಡೆ ಅವರೇ. ಪ್ರಕರಣ ಅತ್ಯಂತ ಗಂಭೀರವಾದದ್ದು, ಬಹಳ ಗಂಭೀರವಾದದ್ದು, ಇಡೀ ಮನುಕುಲ ಕಂಡು ಕೇಳಿರಿದಂತಹ ಪ್ರಕರಣ ಇದು ಒಂದ್ ವೇಳೆ ನಿಜವೇ ಆಗಿದ್ರೆ. ಆ ತರದ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಯಾಕೆ ಒಂದು ಮೌನ ವಹಿಸಿದ್ದಾರೆ? ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಬಿಡಿ, ಅವ್ರಿಗೆ ಬೇರೆ ಹಿತಾಸಕ್ತಿಗಳಿರ್ಬೋದು. ಒಂದು ಸರ್ಕಾರವಾಗಿ, ಒಂದು ಗೃಹ ಇಲಾಖೆಯಾಗಿ ಆ ಇಲಾಖೆಯನ್ನ ವಹಿಸ್ಕೊಂಡಿರೋ ಮಂತ್ರಿಯಾಗಿ ಒಂದು ಪ್ರತಿಕ್ರಿಯೆನೂ ಇಲ್ಲ, ಅದ್ರ ಬಗ್ಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ನೋಡಿ, ಗೃಹ ಇಲಾಖೆ ಅನ್ನೋದಕ್ಕಿಂತ ನಾವು ಈ ದೇಶದ ಕಾನೂನನ್ನು ನಾವು ಮೊದಲಾಗಿ ಗೌರವಿಸಬೇಕು. ಗೃಹ ಇಲಾಖೆ ಅಥವಾ ದೇಶದ ಕಾನೂನು ಏನ್ ಹೇಳುತ್ತಂದ್ರೆ, ಪ್ರತಿಯೊಬ್ಬನಿಗೂ ಕೂಡ ನಾಗರಿಕ ಅವರ ಹಕ್ಕನ್ನ ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಒಂದು ವೇಳೆ ನಾವು ನಾಗರಿಕರ ಹಕ್ಕನ್ನು ರಕ್ಷಿಸ್ತೇವೆ ಅಂತ ಒಂದು ತಿಳ್ಕೊಂಡಿದ್ರೆ, ಆ ಜವಾಬ್ದಾರಿ ಇದ್ದಿದ್ರೆ
ಇಷ್ಟವರೆಗೆ ಒಂದು ರೀತಿಯಲ್ಲಿ ಪೊಲೀಸರಿಗೆ ನಿರ್ದೇಶನ, ನಾನು ಹೇಳಿಕೆ ಬಗ್ಗೆ ಹೇಳ್ತಾ ಇಲ್ಲ, ಪೊಲೀಸರಿಗೆ ನಿರ್ದೇಶನವನ್ನು ನೀಡ್ತಿದ್ರು. ಎರಡನೇದಾಗಿ ಅದರ ಬಗ್ಗೆ ಒಂದು ವರದಿಯನ್ನು ತರಿಸಿ ಅದರ ಮೇಲೆ ಒಂದೆರಡು ಸ್ಥಳೀಯ ಪೊಲೀಸರು ಯಾವುದೋ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತ ತಿಳ್ಕೊಂಡಿದ್ರೆ ಸರ್ಕಾರದ ಜವಾಬ್ದಾರಿ ಏನಂದ್ರೆ ಒಂದು ವಿಶೇಷ ತನಿಖಾ ಒಂದು ದಳವನ್ನು ರಚಿಸುವುದು. ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಕೂಡ ಅವರಿಗೆ ಕೂಡ ಒಂದು ವಿಶಿಷ್ಟವಾದ ತರಬೇತಿಯ ಅಗತ್ಯ ಇರುತ್ತೆ. ಯಾಕಂದ್ರೆ ಇದರಲ್ಲಿ ಹಲವು ಮಗ್ಗುಲುಗಳಲ್ಲಿ ಆಯಾಮಗಳಲ್ಲಿ ಒಂದು ತನಿಖೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ತನಿಖಾಧಿಕಾರಿ ಯಾರು ಇದ್ದಾರೆ ಈಗ ಅವರಿಗೆ ತನಗೆ ಸಾಮರ್ಥ್ಯ ಇಲ್ಲ, ಇಂಥ ಒಂದು ತನಿಖೆಯನ್ನು ಮಾಡ್ಲಿಕ್ಕೆ ತನಗೆ ಅಸಮರ್ಥನಾಗಿದ್ದೇನೆ ಅಥವಾ ಆ ರೀತಿಯ ಒಂದು ಬುದ್ಧಿವಂತಿಕೆ ತನ್ನಲ್ಲಿ ಇಲ್ಲ ಅಂತ ಒಂದು ಏನಾದ್ರು ಹೇಳಿದ್ರೆ ಸರ್ಕಾರ ಇನ್ನೊಬ್ಬ ತನಿಖಾಧಿಕಾರಿಯನ್ನು ಮಾಡಬಹುದು. ಅಥವಾ SP ಅವರು ಹೆಗಡೆ ಅವರೇ, ದಿನೇಶ್ ಹೆಗಡೆ ಅವರೇ, ಪ್ರಕರಣದ ಗಂಭೀರತೆಯನ್ನು ಅರಿತಂತ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಇಲಾಖೆ ಇಷ್ಟು ಬೇಜವಾಬ್ದಾರಿಯಾಗಿ ನಡ್ಕೊಳ್ಳೋದಿಲ್ಲ. ಅದನ್ನೇ ಧನಂಜಯ ಅವರು ಕೂಡ ಈ ಪ್ರಕರಣವನ್ನ ನಿರ್ವಹಿಸಿರೋ ವಕೀಲರು ಹೇಳ್ತಿರೋದು. 29 ವರ್ಷದ ಓರ್ವ PSI ಇದರ ತನಿಖಾಧಿಕಾರಿ, ಅವ್ರಿಗೆ ಎಷ್ಟು ಅನುಭವ ಇದೆ ಅಂತ ಕೇಳ್ತಾರೆ. ಯಾಕೆಂದ್ರೆ ಪ್ರಕರಣದ ಗಂಭೀರತೆಯನ್ನ ನೋಡ್ತಾ ಇದ್ರೆ ನೂರಾರು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಒಂದ್ ಅಸ್ಥಿ ಪಂಜರದ ಜೊತೆಗೆ ಆತ ಬಂದಿರೋ ಕಾರಣಕ್ಕಾಗಿ ಸ್ವಲ್ಪ ಒಂದ್ ಸತ್ಯಾಂಶ ಕಾಣುತ್ತೆ. ಹಾಗಿರುವಾಗ ಅವ್ರು ಹೇಗ್ ನಿರ್ವಹಿಸೋದಕ್ಕಾಗತ್ತೆ? ಎಂತೆಂತ ಪ್ರಕರಣದಲ್ಲೂ SIT ಯನ್ನ ರಚನೆ ಮಾಡುತ್ತೆ ಸರ್ಕಾರ. ಇಲ್ಲಿ ಇಷ್ಟು ದಿನ ಆದ್ರೂ ರಚನೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಏನರ್ಥ? ನೋಡಿ, ಮೇಲ್ನೋಟಕ್ಕೆ ಇದು ಕಾಣುವಂಥದ್ದು ಏನಂದ್ರೆ ಈ ಒಂದು ಪ್ರಕರಣದ ಹಿಂದೆ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅನ್ನೋದು ಒಂದು ಊಹೆ ಇರುತ್ತೆ. ಆ ಊಹೆ ಹಿನ್ನೆಲೆಯಲ್ಲಿ ನಾಳೆ ಯಾರ ಬಳಿಗೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಆ ಹಿನ್ನೆಲೆಯಲ್ಲಿ ಪ್ರಭಾವ ಬಿದ್ದಿರಬಹುದು ಅಂತ ಅನಿಸ್ತದೆ ನನಗೆ. ಅಂದ್ರೆ ಅನುಮಾನ ಇದೆ, ಆ ಅನುಮಾನವನ್ನ ಬಲಪಡಿಸ್ತಾ ಇದ್ದಾರೆ ಇವರ ಕಾರ್ಯವಿಧಾನದ ಮುಖಾಂತರವಾಗಿ. ಜನರಲ್ಲಿ ಒಂದು ಅನುಮಾನ ಅಂತೂ ಇದೆ. ಖಂಡಿತ ಈ ಜನಮಾನಸದಲ್ಲಿ ಏನಿದೆ ಅಂದ್ರೆ ಈ ಒಂದು ಪ್ರದೇಶದ ಹಿನ್ನೆಲೆ ಆ ಪ್ರದೇಶದಲ್ಲಿರುವಂತಹ ಪ್ರಭಾವಿ ವ್ಯಕ್ತಿಯ ಒಂದು ಕೈವಾಡ ಇದೆ ಅನ್ನೋದು ಜನಮಾನಸದಲ್ಲಿದೆ. ಈ ಸರ್ಕಾರದ ಧೋರಣೆ ನೋಡುವಾಗ ಈ ಅನುಮಾನ ಏನಿದೆ, ದಿನೇ ದಿನೇ ಆ ವ್ಯಕ್ತಿಯ ಮೇಲೆ ಪ್ರಭಾವ ಜಾಸ್ತಿ ಹೋಗ್ತದೆ. ಒಂದು ವೇಳೆ ಸರ್ಕಾರ ನಿಷ್ಪಕ್ಷಪಾತವಾಗಿದ್ರೆ, ಆ ಯಾವುದೋ ಒಂದು ಪ್ರಭಾವಿ ವ್ಯಕ್ತಿ ಕೈವಾಡ ಇಲ್ಲ ಅಂತ ಆದ್ರೆ ಖಂಡಿತವಾಗಿ ಸರ್ಕಾರ ಈವರೆಗೆ ಎಲ್ಲಾ ಒಂದು ಏನು ಹೆಣಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರೆ ಅದನ್ನು ಹೊರ ತೆಗಿತದೆ. ಕನಿಷ್ಠ ಸತ್ಯಾಂಶ ಬರ್ಬೇಕು. ಇಲ್ಲಿ ಸತ್ಯಾಂಶ ಬರ್ಬೇಕಾದ್ರೆ ಹೌದೌದು, ಹಾ, ಅಲ್ಲ ಅದನ್ನ ಮಾಡ್ಬೇಕಾಗಿತ್ತು ದಿನೇಶ್ ಹೆಗಡೆ ಅವರೇ. ಇದೆಯೋ ಇಲ್ಲೋ ಅನ್ನೋದನ್ನಾದ್ರೂ ಅವ್ರು ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲದೆ ಇದ್ರೆ ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಬಹುದ ಅವಕಾಶ ಇದೆ. ಇದ್ರೆ ಬೇರೆ ರೀತಿ ತನಿಖೆಗೆ ಅದು ಮಾಡ್ಕೊಡ್ತಾ ಇತ್ತು. ಅದ್ ಇನ್ನೊಂದು, ಈಗ ಕಾಣೆಯಾಗಿರುವ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅವರು ಒಂದ್ ಪತ್ರ ಬರೆದಿದ್ದಾರೆ CJI ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಸೇರಿಸಿ. ಅಲ್ಲಿನ PSI ದುರ್ವರ್ತನೆ ತೋರಿದ್ದಾರೆ ಮತ್ತು ಗೌಪ್ಯತೆಯ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ತನಿಖೆಗೆ ಸಹಕರಿಸೋದಿಲ್ಲ ಅಂತ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನೋಡಿ. ಒಂದು ಕಂಪ್ಲೇನೆಂಟ್ಗೆ ತನಿಖಾಧಿಕಾರಿಯಲ್ಲಿ ವಿಶ್ವಾಸ ಇರಬೇಕಾಗತ್ತೆ. ತನಗೆ ವಿಶ್ವಾಸ ಇರುವಂತ ತನಿಖಾಧಿಕಾರಿಯನ್ನು ಕುಡಿ ಅಂತ ಹೇಳುವಂಥದ್ದು ಏನು ತಪ್ಪಿಲ್ಲ. ಯಾಕಂದ್ರೆ ಈಗಾಗಲೇ ಆ ಅನನ್ಯ ಭಟ್ರವರ ತಾಯಿಯ ಒಂದು ಹೇಳಿಕೆಗಳನ್ನು ನೋಡಿದ್ದೀನಿ. ಈ ಹಿಂದೆ ಅವರು ಯಾರದೋ ಪ್ರಭಾವಕ್ಕೆ ಒಳಗಾಗಿದ್ದಂತ ವ್ಯಕ್ತಿಗಳು ಇವರನ್ನ ಹಲ್ಲೆ ಮಾಡಿದ್ದಾರೆ, ಇವರು ಕೋಮಕ್ಕೆ ಹೋಗಿದ್ದಾರೆ, ಇಂಥ ಒಂದು ಅವರ ಅನುಭವ ಇದೆ, ಅವರ ಹಿನ್ನೆಲೆ ಇದೆ. ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ಏನು ಜೀವ ಭಯವನ್ನು ವ್ಯಕ್ತಪಡಿಸುವುದರಲ್ಲಿ ಇನ್ನು ಅದು ತಪ್ಪು ಅಂತ ಅನಿಸುವುದಿಲ್ಲ. ಅದು ಬರವಣಿಗೆ ಕೂಡ ಅದು ಸರಿ ಇದೆ. ಅಂದ್ರೆ ಅದೇ ಇದೆಲ್ಲರೂ ಒಟ್ಟು ಸಾರಾಂಶವೇ ಪೊಲೀಸರ ನಿರ್ಲಕ್ಷ್ಯ ಮತ್ತು ಅಂದ್ರೆ ಬೇಕಂತಲೇ ವಿಳಂಬ ಧೋರಣೆ, ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಯಾಕೆಂದ್ರೆ ಹೊಸ ದೂರುದಾರರು ಒಬ್ರು ಬಂದಿದ್ದಾರೆ, ಇನ್ನೊಬ್ರು ದೂರುದಾರರು ತಮ್ಮ ಸಾಕ್ಷಿದಾರಿದ್ದಾರೆ. ಯಾವುದನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ, ನಮ್ ಮನ್ಸೋ ಇಚ್ಛೆ ನಾವು ಮಾಡ್ತೀವಿ ಅಂತಂದ್ರೆ ಇದಕ್ಕೊಂದು ಒಂದು ಬಿಸಿ ಮುಡ್ಸೋದಕ್ಕೆ ನ್ಯಾಯಾಲಯವೇ ಬರ್ಬೇಕಾಗತ್ತಾ? ಇದಕ್ಕೆ ಏನ್ ಪರಿಹಾರ ಅಂತ ಅನ್ಸುತ್ತೆ ದಿನೇಶ್ ಹೆಗಡೆ? ನೋಡಿ, ಇಲ್ಲಿ ಪರಿಹಾರ ಅಂತ ಹೇಳಿದ್ರೆ ಒಂದು ನಾವು ವ್ಯವಸ್ಥೆಯಲ್ಲಿ ವಿಶ್ವಾಸ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ದೂರುದಾರರು ಅಂತ ಏನಿದ್ದಾರೆ, ಒಂದು ಮೊನ್ನೆ ಭೀಮಾ ಅಥವಾ ಯಾರೋ ಒಬ್ಬರು ಸ್ಕೆಲೆಟನ್ ಇಟ್ಕೊಂಡು ಬಂದಿದ್ದಾರೆ, ಅಥವಾ ಅನನ್ಯ ಭಟ್ ಅವರು ಇತ್ತೀಚೆಗೆ ಕಾನೂನು ಪ್ರಕ್ರಿಯೆಗೆ ಒಳಗಾಗಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ. ಅಲ್ಲಿಯವರೆಗೆ ಯಾರು ಕೂಡ ದೂರು ಕೊಡ್ಲಿಕ್ಕೆ ಬಂದಿಲ್ಲ, ಸಾಕ್ಷಿಗಳನ್ನೋದು ಇರಲಿಲ್ಲ. ನ್ಯಾಯ ವ್ಯವಸ್ಥೆಯಲ್ಲಿ ಇನ್ನಷ್ಟು ಕೂಡ ಇದು ಆರಂಭಿಕ ಹಂತ. ಇನ್ನಷ್ಟು ನಾವು ವಿಶ್ವಾಸ ಇಟ್ಕೊಳ್ಬೇಕಾದ ಏನಂದ್ರೆ ನ್ಯಾಯಾಲಯ ಈ ಬಗ್ಗೆ ಇವರ ಒಂದು ಅರ್ಜಿಗಳ ಬಗ್ಗೆ ಪರಾಮರಿಸಿ ಸತ್ಯಾಂಶ ನ್ಯಾಯಾಲಯಕ್ಕೆ ಕಂಡು ಬಂದಾಗ ಖಂಡಿತವಾಗಿ ನ್ಯಾಯಾಲಯ ಇಂಟರ್ಫಿಯರೆನ್ಸ್ ಹಾಗೆ ಆಗುತ್ತೆ. ಯಾಕಂದ್ರೆ ಸರ್ಕಾರ ಈ ರೀತಿ ವಿಳಂಬ ಧೋರಣೆಯನ್ನು ಪ್ರದರ್ಶಿಸಿದ್ರೆ ಸರ್ಕಾರ
ಅಥವಾ ಅಧಿಕಾರಿಗಳ ಕೂಡ ಈ ವರ್ತನೆಗಳು ಕೂಡ ಒಂದು ಡಾಕ್ಯುಮೆಂಟೇಶನ್ ಆಗಿ ನ್ಯಾಯಾಲಯಕ್ಕೆ ಬಂದಾಗ ಖಂಡಿತ ನ್ಯಾಯಾಲಯ ಇದರ ಬಗ್ಗೆ ತೀರ್ಮಾನ ಖಂಡಿತ ಕೈಗೊಳ್ಳುವಂತ ಒಂದು ಅವಕಾಶ ಇದೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ದಿನೇಶ್ ಹೆಗ್ಡೆ ಉಳೆಪಾಡಿಯವರು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ.